ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲ ಸ್ವಾಮಿ ನಮ್ಗೆ ದುಡ್ಡಿಗೆ ಏನು ಬರ ಇಲ್ಲ ಅಂತ ಹೇಳ್ತಿರಲ್ಲ, ಇಲ್ಲಿ ನಮ್ಮ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಬರೀ 70 ಕೋಟಿ 80 ಕೋಟಿ 120 ಕೋಟಿ 130 ಕೋಟಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟನ್ನು ಕೊಟ್ರೆ ನಮ್ಮ ಇಷ್ಟೆಲ್ಲಾ ರೈತರ ತನು ಆರ್ತದೆ, ಕುಡಿಯಕ್ಕೆ ನೀರು ಸಿಗ್ತದೆ, ಜನ ಜಾನುವಾರುಗಳಿಗೆ ನೀರು ಸಿಗ್ತದೆ, ಪ್ರಕೃತಿ ಸಮೃದ್ಧಿಯಾಗಿರ್ತದೆ, ಆ ನೀರು ಕೆಳಗಡೆ ಹೋಗ್ತಾ ಇದೆ. ಆದ್ರೆ ನೀವು ಮಾಡ್ತಾ ಇರೋ ಕೆಲಸ ಏನು? ನೀವು ಪ್ರತಿಜ್ಞೆ ಮಾಡಿ ಬಂದುತ್ತೆ ಮೇಕೆದಾಟು ಯೋಜನೆ ಮಾಡ್ತೀವಿ ಮತ್ತೆ ಎಲ್ಲಾ ನೀರಾವರಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ನೀವು ಪ್ರತಿಜ್ಞೆ ಮಾಡಿ ಬಂದದ್ದು. ಆದ್ರೆ ಇವತ್ತು ಬರೀ 100 ಕೋಟಿ 200 ಕೋಟಿಗೆ ದುಡ್ಡಿಲ್ಲ ಅಂತೇಳಿ ನೀವು ಅದನ್ನ ಯೋಜನೆ ಲೇಟ್ ಮಾಡಿದ್ರೆ ಏನ್ ಪ್ರಯೋಜನ? ದಯವಿಟ್ಟು ನಿಮ್ಗೆ ಇವತ್ತೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ತತ್ಕ್ಷಣದಲ್ಲಿ 100 ಕೋಟಿ 200 ಕೋಟಿ ಯೋಜನೆಗಳನ್ನ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಬೆಂಗಳೂರು ತಲುಪ್ತದೆ. ಭಾರತೀಯ ಕಿಸಾನ್ ಸಂಘ ಹನೂರ್ ತಾಲೂಕಿನ ಎಲ್ಲ ಕುಟುಂಬಗಳು ಜಾನುವಾರುಗಳು ಸಮೇತ ಬೆಂಗಳೂರು ತಲುಪುತ್ತದೆ. ಯಾಕೆಂದ್ರೆ ನಾವು ನಿಮ್ಗೆ ಏನು ತುಂಬಾ ಸಾವಿರಾರು ಕೋಟಿ ಬೇಕು, ಇದು ವರ್ಷಾನ್ಗಟ್ಲೆ ಆಗ್ತಕ್ಕಂಥ ಯೋಜನೆ ಅಂತಕ್ಕಂಥದ್ದನ್ನು ಪರಿಗಣಿಸ್ತಾ ಇಲ್ಲ. ನೀವು ಮನ್ಸು ಮಾಡಿದ್ರೆ ನಾಳೆ ಬೆಳಿಗ್ಗೆ ಆಗ್ತದೆ. ಆದ್ರೆ ನೀವು ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ನೀವು ತಟಸ್ಥ ಧೋರಣೆಯನ್ನ ತೋರ್ತಾ ಇದ್ದೀರಿ. ಈ ತಟಸ್ಥ ಧೋರಣೆ ಸರಿಯಲ್ಲ. ಆ ದೃಷ್ಟಿಯಿಂದ ಹನೂರು ಭಾಗಕ್ಕೆ ಏನೆಲ್ಲ ಬೇಕು ಹಣಕಾಸಿನ ಯೋಜನೆ ಅದನ್ನ ಶೀಘ್ರವಾಗಿ ಮಾಡಿ, ಅಲ್ಲಿ ನೀರಾವರಿ ಯೋಜನೆಗಳೆಲ್ಲ ಸಂಪೂರ್ಣವಾಗಿ ನೀವು ಮುಗಿಸಿ, ಆಗ ಮಾತ್ರ ಈ ಹೋರಾಟ ನಿಲ್ಲುದು. ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಮ್ಮೆಲ್ಲ ಜನ ಜಾನುವಾರುಗಳ ಸಮೇತ ಅಲ್ಲಿ ಬರ್ತೀವಿ. ಇದಕ್ಕೆ ಬೇಕಾದಂತ ಎಲ್ಲ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಹೋರಾಟಕ್ಕೆ ಭಾರತೀಯ ಕಿಸಾನ್ ಸಂಘ ಅನುವು ಮಾಡಿಕೊಡ್ತದೆ. ಆ ದೃಷ್ಟಿಯಿಂದ ಅದನ್ನ ಮಾಡಬೇಡಿ. ಮಾನ್ಯ ಅಧಿಕಾರಿಗಳಿಗೆ ನಮ್ಮ ಕಿಸಾನ್ ಸಂಘದ ವತಿಯಿಂದ ನಾವು ಮನವಿಯನ್ನ ಕೊಡ್ತಾ ಇದೀವಿ. ಆ ಮನವಿಯನ್ನ ಅವರು ಆದಷ್ಟು ಶೀಘ್ರವಾಗಿ ಅಲ್ಲಿ ತಲುಪಿಸ್ಲಿ, ಮತ್ತೆ ಅದು ಕೆಲಸ ಆಗ್ಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾವು ಇವತ್ತು ಮನವಿಯನ್ನ ಕೊಡ್ತಾ ಇದೀವಿ. ಅದನ್ನ ಸ್ವೀಕಾರ ಮಾಡಬೇಕು ಅಂತ ಅವ್ರನ್ನ ನಾನು ಕೇಳ್ಕೊಳ್ತೇನೆ.